ಏನ್ಲ ಕೃಷ್ಣ, ಅಮೆರಿಕಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಈ ಬೆಂಗಳೂರಾಗ ಯಾವ ಕಡೆಯಿಂದ ಅಮೆರಿಕಕ್ಕೆ ಹೋಗ್ಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ ನನಗಂತೂ. ಯಾವ ಕಡೆ ಹೋದ್ರು ಏನ್ ಮಾಡಿದ್ರು ಎಲ್ಲನೂ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ನೀನ್ ದೊಡ್ಡ ಮನಸ್ಸಿಗೆ ಗೊತ್ತೈತೆ ಅಂತ ಕರ್ಕೊಂಬಿಟ್ಟು ಬಂದ್ರೆ ನಿನಗೂ ಏನು ಸರಿಯಾಗಿ ಗೊತ್ತಿಲ್ವಲ್ಲ, ಅರ್ಧಂಬರ್ಧ ಹೇಳ್ತೀಯಲ್ಲ ಕಣ ನೀನುವೆ. ಏನು ನನಗ್ ಗೊತ್ತಿಲ್ವಾ ಬೆಂಗಳೂರಿಗೆ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ನೀನು ಅಮೆರಿಕಕ್ಕೆ ಹೋಗೋದೇನು ಕಷ್ಟ ಆಯ್ತದ? ನೋಡು, ಇಲ್ಲಿಂದ ಅಮೆರಿಕಕ್ಕೆ ಹೋಗೋದು ದೊಡ್ಡ ಕಷ್ಟನೇ ಅಲ್ಲ. ಬೆಂಗಳೂರಿಂದ ಎಲ್ಲೆಲ್ಗೋ ಹೋಗ್ಬೋದಂತೆ. ಅಂತಂದ್ರೆ ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗಕ್ಕಿಲ್ವಾ? ನೋಡು, ಸುಮ್ಮನೆ ನನ್ನ ಓಡಾಡ್ಕೊಂಬಿಟ್ಟು ಬರಕನ ಹೋಗ್ಬೇಕು. ನಿನ್ನ ಮಗಳಿಗೋಸ್ಕರ ತಾನೇ ಹೋಯ್ತಿರೋದು. ಎಲ್ಲ ಒಳ್ಳೇದೈತೆ, ಸುಮ್ಕಿರು. ನಾನು ಕರ್ಕೊಂಡು ಹೋಯ್ತೀನಿ ನಿನ್ನ. ಇವ್ರು ಯಾರು ಒಳ್ಳೆ ಕುಗ್ಗಳಿದ್ದಂಗವ್ರೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾವ್ರೆ? ಇವರಿಂದ ಹೆಂಗನ ಒಂದು 500,000 ಕಿತ್ಕೋಬೇಕಲ್ಲ ನಾನು. ಏನು ಮಾಡೋದು? ಅದ್ ಏನ್ ಮಾಡ್ತೀಯೋ ಏನ್ ಮುಡ್ತೀಯೋ ಗೊತ್ತಿಲ್ಲ ನನಗಂತೂ. ಅಮೆರಿಕಕ್ಕಂತೂ ನಾನು ಹೋಗ್ಲೇಬೇಕು ಅಷ್ಟೇ ನೀನಿಯ. ಓಹೋ, ಹಳ್ಳಿ ಜನ ಏನಲ್ಲಪ್ಪೋ ಅಮೇರಿಕಕ್ಕೆ ಹೊರಟವ್ರೆ ಅಂತ ಹೇಳಿದ್ರೆ ಎಲ್ಲ ಬುದ್ಧಿವಂತರೇ ಆಗಿರ್ತಾರೆ. ಸುಮ್ಮನೆ ಹೋಗಿ ನಾನು ಯಾಕೆ ಕ್ಲಾಸ್ ಮಾಡ್ಕೋಬೇಕು? ಬಿಡು ಹೋಗೋಣ. ಅಮೇರಿಕಕ್ಕೆ ಯಾವ ಬಸ್ ಹೋಯ್ತದೆ ಅಂತ ಮೊದಲು ತಿಳ್ಕೋಬೇಕು ಕಣ. ವಿಮಾನದಾಗ ಹೋಗೋದಾ ಇಲ್ಲ ಬಸ್ಸಾಗ ಹೋಗೋದಾ, ಯಾವ್ದ್ರಾಗ ಹೋಗೋದು ಅಂತ ಹೇಳ್ಬಿಟ್ಟು ಮೊದಲು ತಿಳ್ಕೋಬೇಕು ನೋಡಿ ನಾವು. ಏನು ವಿಮಾನ ಬಸ್ಸು ಅಂದ್ರೆ ಇವ್ರಿಗೆ ಸರಿಯಾಗಿ ಅಮೇರಿಕ ಗೊತ್ತಿಲ್ಲ. ಆದಷ್ಟು ಬೇಗ ತಿಳ್ಕೊಂಬಿಟ್ಟು ಹೋಗ್ಬೇಕು ಕಣ್ಣ. ನಮ್ಮ ಅಮ್ಮ ಕೊಟ್ರ 3 ಲಕ್ಷ ರೂಪಾಯಿ ನಾ ಖರ್ಚು ಮಾಡೋ ಗಂಟ ವಾಪಸ್ ಊರ್ಗಂತೂ ನಾನು ಹೋಗಲ್ಲ. ಖರ್ಚು ಮಾಡ್ಕೊಂಡು ಇದನ್ನು ಹೋಗೋಣ ಹೇಳು. ಏನು 3 ಲಕ್ಷ ರೂಪಾಯ? ನಾನಿಲ್ಲವಾ? ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಸೋರಿ ಬಾ, ಇಲ್ಲೇ ನಿಂತ್ಕೊಂಡ್ರೆ ಒಂದೇ ಜಾಗದಾಗೆ ಕೆಲಸ ಆಯ್ತದ ಹೇಳು? ಒಂದೇ ಜಾಗದಾಗೆಲ್ಲ ಕೆಲಸ ಹಾಕಿಲ್ಲ ನೋಡಿ. ಹಂಗೆ ನೀನು ನಡ್ಕೊಂಡು ಹೋಗೋಣ. ದಾರಿ ಸಿಗ್ತದೆ ಏನೋ ಒಂದು. ನೋಡ್ಲಾ, ನಾನು ನಂಬಿ ಕೆಟ್ಟೋರು ಯಾರನ್ನೂ ಇಲ್ಲ. ನನಗೆ ಎಣ್ಣೆ ಹೊಡಿಲಿಲ್ಲ ಅಂತ ಹೇಳಿದ್ರೆ ನನ್ನ ತಲೆನಾಗ ಐಡಿಯಾಗಳನ್ನ ಈಚೆ ಕಡೆಗೆ ಬರೋಕ್ಕಿಲ್ಲ. ಅಲ್ಲೇ ನೀನು ಹಂಗೆ ನಿಂತ್ಕೊಬಿಡ್ತವೆ. ಅದಕ್ಕೆ ಒಳ್ಳೆ ಐಡಿಯಾಗಳು ಬರಬೇಕು ಅಂತ ಹೇಳಿದ್ರೆ ನನಗೆ ಏನು ಮಾಡೋಕ್ಕಾಗಕ್ಕಿಲ್ಲ. ಏನಾರ ಒಂದೊಂದು ಎಣ್ಣೆ ಹಾಕೊಂಡು ಕುಡಿತಿರ್ಬೇಕು. ಈಗ ಸುಮ್ಕೆ ನನ್ನ ಜೊತೆ ಬಾ. ಯೋಸತ್ತು ಅಂತ ಇಲ್ಲೇ ನಿಂತ್ಕತಿಯಾ? ನಡ್ಕೊಂಡು ಹೋಗೋಣ ಬಾ. ಸರಿ ಸರಿ ಬಾ. ಇವನ್ ಕ್ಯಾಚ್ ಹಾಕಬೇಕು. ಇಲ್ಲೂ ಯಾಕಲ ಕರ್ಕೊಬಿಟ್ಟು ಬಂದೆ? ಆ ಎಲ್ಲೂ ಹೋಗೋದು ಅಂತ ಮೊದ್ಲು ಯೋಚನೆ ಮಾಡು. ಆಮೇಕಿನ್ ಸಂಜೆ ಆಯ್ತಾ ಕತ್ಲಾಯ್ತಾ ಆಮೇಕಿಂದ ಏನ್ ಮಾಡಕ್ಕಾಯ್ತದ ಹೇಳು? ಏನ್ ಮಾಡಕ್ಕಾಯ್ತದೆ ಅಂತ ಹೇಳಿದ್ರೆ ನೀ ಸುಮ್ಕಿರ್ಲ ವಸಿ. ಯಾರ್ ನೀವು? ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ? ನೀವ್ಯಾರು? ನೀವ್ಯಾಕೆ ನಮ್ಮನ್ನ ಮಾತಾಡಿಸ್ತಾ ಇದ್ದೀರಲ್ಲ? ಅಯ್ಯೋ, ನಾನು ಸುಮ್ಮನೆನೆ ಇಲ್ಲೇ ಓಡಾಡ್ತಾ ಇದ್ದೆ ಸುಮ್ಮನೆನೆ. ಅದಕ್ಕೆ ನೀವು ಇಬ್ಬರೇ ಇದ್ರಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೋಗ್ಲಿ ಬಿಡಿ. ಪಾಪ ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ತಾನೇ ಯಾಕೆ ಮಾತಾಡಿಸ್ಬೇಕು ನಿಮ್ಮನ್ನ ಹೇಳಿ? ಅಯ್ಯೋ, ಮಾತಾಡ್ಸಕ್ ಇಷ್ಟ ಇಲ್ಲ ಅಂತಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ವಿ ನಾವುನು. ಸ್ವಲ್ಪ ಕೆಲಸ ಕಾರ್ಯ ಜಾಸ್ತಿ ಇತ್ತು. ನಾನೇ ಫ್ರೀ ಆಗಿದ್ದೀನಿ ಅಂತ ಅನ್ಕೊಂಡ್ರ? ನಾನು ತುಂಬಾನೇ ಬ್ಯುಸಿ ಆಗೋಗ್ಬಿಟ್ಟಿದ್ದೀನಿ. ನಾನು ಅಮೆರಿಕಕ್ಕೆ ಹೊರಟಿದ್ದೀನಲ್ವಾ, ಇನ್ನೊಂದು 2 ಡೇಸಲ್ಲಿ ಅಮೆರಿಕಕ್ಕೆ ಹೋಗ್ಬೇಕು. ಅದಕ್ಕೆ ಸುಮ್ಮನೆನೆ. ಇನ್ನೇನು ಮಾಡಲಿ, ಸುಮ್ಮನೆ ಹಂಗೇನೆ ಓಡಾಡ್ತಾ ಇದ್ದೆ ಇಲ್ಲೇನೆ. ಏನು ಅಮೆರಿಕಕ್ಕೆ ಹೋಯ್ತಾ ಇದ್ದೀರಾ? ಹಾ, ಅಮೆರಿಕಕ್ಕೆ ಹೋಯ್ತಾ ಇದ್ದೀನಿ. ಯಾಕೆ? ನೀವೇನಾದ್ರೂ ಬರ್ತೀರಾ? ಅಯ್ಯೋ, ನಾವುನು ಅಮೆರಿಕಕ್ಕೆ ನೀವು ಹೊಂಟಿರೋದು. ಹ್ಞೂ, ನಾನು ನನ್ನ ಮಗಳನ್ನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಅಮೆರಿಕಕ್ಕೆ ಹೊಂಟಿದೀವಿ. ಹ್ಞೂ, ನಾವು ಬರ್ತೀವಿ. ನಮ್ಮನ್ನೇ ಕರ್ಕೊಂಡೋಗಿ. ಅಷ್ಟೇ ತಾನೇ, ನಾನು ಕರ್ಕೊಂಡೋಗಲ್ಲ ಅಂತ ಹೇಳ್ತಿದ್ದೀನ? ಆರಾಮಾಗಿ ಕರ್ಕೊಂಡೋಗ್ತೀನಿ. ನಾನಿರೋದೇ ನಿಮಗೋಸ್ಕರ. ಅಯ್ಯೋ, ಆಯ್ತು. ನೀವು ಸಿಕ್ಕಿದ್ ನಮ್ಗೆ ಒಳ್ಳೇದೇನಿ ಆಯ್ತು. ನಾವಂತೂ ಅಮೆರಿಕಗೆ ಹೆಂಗ್ ಹೋಗ್ಬೇಕಪ್ಪ, ಏನ್ ಮಾಡ್ಬೇಕಪ್ಪ, ಎತ್ತಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಆಗ್ಬಿಟ್ಟಿತ್ತು. ಯಾರೋ ಒಬ್ರು ನಿಮ್ಮಂತ ಸಿಕ್ಕಿ ಕರ್ಕೊಂಡೋಯ್ತೀನಿ ಅಂತ ಹೇಳಿದ್ರೆ ಬರೋಕ್ಕಿಲ್ಲ ಅನ್ನಕ್ಕಾಯ್ತದ? ನಾವು ಬಂದ್ಬಿಡ್ತೀವಿ ಕರ್ಕೊಂಡೋಗಿ. ಅಪ್ಪ, ಈಗೋಸಿ ಸಮಾಧಾನ ಆಯ್ತು. ನೋಡಿ, ಅಮೆರಿಕಕ್ಕೆಲ್ಲ ಸುಮ್ಮನೆ ಹೋಗೋಕ್ಕಾಗಲ್ಲ. ಅದಕ್ಕೆಲ್ಲ ತುಂಬಾ ಅಮೌಂಟ್ ಎಲ್ಲ ಖರ್ಚಾಗ್ತೈತೆ. ಲಕ್ಷ ಅಮೌಂಟ್ ಖರ್ಚಾಗ್ತೈತೆ. ಈಗ ನಾವು 2-3 ದಿನ ಒಳ್ಳೆ ಹೋಟೆಲಲ್ಲಿ ಉಳ್ಕೋಬೇಕು. ಹಾಗೇನೇ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆಮೇಲೆ ಟಿಕೆಟ್ ತಗೋಬೇಕು, ಫ್ಲೈಟಾಗಿ ಹೋಗ್ಬೇಕಲ್ವಾ? ತುಂಬಾನೇ ಖರ್ಚಾಗ್ತೈತೆ. ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, 1,00,000-2,00,000 ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ನಾನಂತೂ ಅಮೆರಿಕಕ್ಕೆ ಹೋಗ್ಬೇಕು ಅಷ್ಟೇನೆ. ಯಪ್ಪ, ಇಂಥ ಚಾನ್ಸು ಯಾರಿಗನ ಸಿಗುತ್ತಾ? ಸಾಧ್ಯನೇ ಇಲ್ಲ. ಇಂಥ ಚಾನ್ಸ್ ಅಂತೂ ಸಿಗಕ್ಕಂತೂ ಸಾಧ್ಯನೇ ಇಲ್ಲ. ಮೊದಲು ನಾನು ಇದನ್ನು ಕ್ಯಾಚ್ ಹಾಕಬೇಕು. ಸಿಕ್ಕಿದ್ದೆ ಚಾನ್ಸು. ಕಳ್ಳನ ಮಕ್ಳಿಗೆ ಚೆನ್ನಾಗಿ ಯಾಮರಿಸ್ಬಿಟ್ಟು 3 ನಾಮ ಹಾಕಿ, 2 ವೈಟು 1 ರೆಡ್ ಹಾಕಿ ದುಡ್ಡು ಎತ್ಕೊಂಡು ಇವ್ರನ್ನ ಅಮೆರಿಕಕ್ಕಲ್ವಾ ಕಳಿಸ್ಕೊಟ್ರಾಯ್ತು. ನಮಗೆ ಗೊತ್ತಿಲ್ವಾ ಏನು ಅಮೆರಿಕ ಅಂತ? ಸರಿ ಆಯ್ತು, ನಾನು ಉಳ್ಕೊಂಡಿದ್ದೀನಲ್ಲ ರೂಮು, ಅಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆದರೆ ದುಡ್ಡೆಲ್ಲ ತುಂಬ ಖರ್ಚಾಗುತ್ತೆ. ದಿನಕ್ಕೆ 4,000 5,000 ರೂಪಾಯಿ ಹಂಗೆಲ್ಲ ಖರ್ಚಾಗುತ್ತೆ. ನಾವು 3-4 ದಿನ ಇರಬೇಕಾಗ್ತೈತೆ ರೂಮಗೆ. ನಿಮಗೆಲ್ಲ ಊಟ ಗೀಟ ಎಲ್ಲ ಚೆನ್ನಾಗಿ ಸಿಗ್ತೈತೆ. ನೀವು ರೂಮಾಗಿರ್ರಿ. ನಾನು ಬೇಕಾದ್ರೆ ನಿಮಗೆ ಟಿಕೆಟ್ ಎಲ್ಲ ತಗೊಂಡು ಬರೋದು ಎಲ್ಲ ರೆಡಿ ಮಾಡೋದು ಮಾಡ್ತೀನಿ. ನನ್ನ ಜೊತೆನೇ ಅಮೆರಿಕಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಆಯ್ತು, ನಮ್ಮನ್ನು ಕರ್ಕೊಂಡೋಗಿ ನಾವು ಬರ್ತೀವಿ. ಸರಿ, ಹಾಗಾದ್ರೆ ಬನ್ನಿ. ಇನ್ಯಾಕೆ ತಡ? ನಾನು ಹೇಳಿಲ್ವ ನಿಂಗೆ, ಹಿಂಗೆ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಹಿಂಗೆ ಬಂದರೆ ಯಾವುದೋ ಒಂದು ದಾರಿ ತೋರಿಸ್ತದೆ. 1-2 ದಾರಿ ಹೇಳು ಅಮೆರಿಕಕ್ಕೆ ಹೋಗೋಕ್ಕೆ. ಎಲ್ಲ ಒಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲಿ ಎಲ್ಲನೂ ಮಾಮೂಲಿ ಆಗೋಗ್ಬಿಟ್ಟೈತೆ ಅಮೆರಿಕಕ್ಕೆ ಹೋಗೋದು ಬರೋದು. ಅದೆಲ್ಲ ಈ ಜನಗಳಿಗೆ ಸಾಮಾನ್ಯ ವಿಷಯ. ನಿನಗೆ ನೋಡು, ಹೆಂಗೋ ಒಳ್ಳೆ ಚಾನ್ಸ್ ಸಿಕ್ಕೈತೆ. ಹೆಂಗೋ ಗೊತ್ತಿರೋರು ಜೊತೆಗವ್ರೆ. ನಾವು ಹೋಗೋಣ. ಇನ್ನು 2 ದಿನ ಬೇಕಂತೆ. 2 ದಿನ ಇಲ್ಲೇ ಬೆಂಗಳೂರಾಗಿ ಇದ್ಕೊಂಡು ಬೆಂಗಳೂರು ನೋಡ್ಕೊಂಡು ಹೋಗೋಣ. ಆಮೇಕಿಂದ ಬೇಕಾದ್ರೆ ನಿಮ್ಮ ಮಗಳನ್ನ ನೋಡ್ಕೊಂಡು ಕರ್ಕೊಂಡು ಬರೋಣ. ಈ ಅಪ್ಪನೇ ಅವನಲ್ಲ ಹುಡಿ ಕೊಡ್ತಾನೆ ನಿನ್ನ ಮಗಳನ್ನ ಎಲ್ಲವಳೆ ಅಂತ ಹೇಳ್ಬಿಟ್ಟು.
ಸರಿ ಸರಿ ಆಯ್ತು. ನೋಡಿ ಇದೇನೇನೆ ರೂಮು. ಇದು ದೊಡ್ಡ 3 ಸ್ಟಾರ್ ಹೋಟೆಲ್ಲು. ಯಪ್ಪ ಹೆಂಗೈತ್ ರೂಮು. ರಾಮ ಶಿವನಿ ಇಂಥ ರೂಮಾಗ ಇರ್ತಾರೇನು ಅಮೆರಿಕಕ್ಕೆ ಹೋಗೋರೆಲ್ಲ. ಮತ್ತೆ ಅಮೆರಿಕಕ್ಕೆ ಹೋಗೋದು ಅಂತಂದ್ರೆ ಸುಮ್ಮನೆನಾ? ಅಮೆರಿಕಕ್ಕೆ ಹೋಗೋರೆಲ್ಲನೂ ಸಂದಕ್ಕಿರ್ಬೇಕಲ್ವಾ? ಇರ್ತಾರ ಹಂಗೇನೆ. ನೀವೇನು ಯೋಚನೆ ಮಾಡಬೇಡಿ, ನೀವು ಅಮೆರಿಕಕ್ಕೆ ಹೋಗೋರೆ ಅಲ್ವಾ? ಇನ್ಮೇಲೆ ನಿಮಗೆ ಟಿಕೆಟ್ ಖರ್ಚು ಗಿರ್ಚೆಲ್ಲ ನಾನು ನೋಡ್ಕೊಂತೀನಿ. ಈಗ ಅಡ್ವಾನ್ಸು ಅಂತ ಹೇಳ್ಬಿಟ್ಟು ಒಂದು 20,000 ಕೊಡಿ, ಹೋಗ್ಬಿಟ್ಟು ಟಿಕೆಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. 20,000 ಅಂತೆ ಕೊಟ್ಬಿಡು, ಟಿಕೆಟ್ ತಗೊಬಿಟ್ಟು ಬರ್ತಾನಂತ ಹೋಗಿ. ತಗೊಳ್ಳಿ 20,000 ಆಯ್ತು ಇದ್ರಾಗೆ. ನೋಡಿ ಅಮೆರಿಕದಾಗ ನಿಂಗೆ ಎಲ್ಲ ಗೊತ್ತಿರೋರು ಇರ್ಬೇಕಲ್ವೇ? ಹೆಂಗನ ಮಾಡಿ ನನ್ನ ಫ್ರೆಂಡ್ ಮಗಳನ್ನ ಹುಡಿಕೊಟ್ಬಿಡ್ತೀರಾ ಏನು? ಮಗಳನ್ನ ಅಡ್ರೆಸ್ ಇಲ್ವೇ ಮತ್ತೆ ಅಮೆರಿಕದಾಗೆ? ಅಯ್ಯೋ ಚಿಕ್ಕ ವಯಸ್ಸಾಗಬ್ಬ, ಇವನು ಆಗಿ ಚಿಕ್ಕ ವಯಸ್ಸಾಗ ಕಳೆದೋಗಿರೋ ಮಗಳು ಇವಾಗ ಅಮೆರಿಕದಾಗ ಅವಳೆ. ಅದಕ್ಕೆ ನೀ ಅಮೆರಿಕಕ್ಕೆ ಹೋಯ್ತಿರೋದು ನಾನು. ಈಗ ಹೆಂಗನೂ ಮಾಡಿ ಪಿಕ್ಚರ್ ಒಳಗೆಲ್ಲ ಹುಡಿಕೊಡ್ತಾರಲ್ಲ, ಹಂಗೋಸಿ ನೀವು ಅಡ್ಜಸ್ಟ್ ಮಾಡ್ಬಿಟ್ಟು ನನ್ನ ಮಗಳನ್ನ ಹುಡಿಕೊಟ್ಬಿಟ್ರೆ ನಮಗೆ ಭಾಳ ಒಳ್ಳೇದಾಯ್ತದೆ. ಯಾಕಂದ್ರೆ ಅಮೆರಿಕದಾಗೆ ನಮ್ಗೂ ಯಾರು ಗೊತ್ತಿರೋರು ಯಾರು ಇಲ್ಲ ಅಲ್ವಾ? ಅದಕ್ಕೆ. ಅಯ್ಯೋ ನನಗಂತೂ ಅಮೆರಿಕದಾಗೆ ಪೂರ್ತಿ ಫ್ರೆಂಡ್ಸೇನೆ ಇರೋದು. ಒಬ್ರ ಇಬ್ರ ನನ್ನ ಫ್ರೆಂಡ್ಸು. ಅಯ್ಯೋ ತುಂಬಾ ಜನ ಫ್ರೆಂಡ್ಸ್ ಅವ್ರೆ, ತಲೆ ತಿಂತಾನೆ ಇರ್ತಾರೆ ನನಗಂತೂ ಯಾವಾಗೂ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ನಾನಿಲ್ವಾ ನಿಮ್ಮ ಮಗಳನ್ನ ಒಂದು ಫೋಟೋ ಕೊಡಿ ಸಾಕು, ನಾನು ಹುಡ್ಕೊಡ್ತೀನಿ. ನಮ್ ದುರಾದೃಷ್ಟಕ್ಕೆ ಮಗಳು ಫೋಟೋನು ಇಲ್ಲ, ಎಂಥದನ್ನೂ ಇಲ್ಲ. ಈ ನನ್ನ ಮಕ್ಕಳು ಬೆಂಗಳೂರಾಗೆ ನೀನೇ ಹುಡ್ಕಕ್ಕೆ ಹಾಕಿಲ್ಲ, ಫೋಟೋ ಗಿಟ್ಟ ಇಲ್ಲ, ಅಡ್ರೆಸ್ ಇಲ್ಲ ಅಂದರೆ ಈ ಕಳ್ಳನ ಮಕ್ಳಿಗೆ ಮಗಳ ಅಮೆರಿಕದಾಗಳಂತೆ, ಅಮೆರಿಕದಾಗ ಹುಡುಕೊಟ್ಬರ್ಬೇಕಂತೆ. ಇಂಥವ್ರಿರೋದ್ರಿಂದನೇ ನಾವು ಶಾನೆ ಉದ್ಧಾರ ಆಯ್ತಿರೋದು. ಹೌದಾ? ಸರಿ ಸರಿ ಬಿಡಿ, ಹಂಗಾದ್ರೆ ಏನು ಎದುರ್ಕೋಬೇಡಿ. ನಿಮ್ಮನ್ನೇ ಕರ್ಕೊಂಡೋಗಿ ಎಲ್ಲಾರ ಹತ್ರನೂ ಕರ್ಕೊಂಡೋಗಿ ತೋರಿಸ್ತೀನಿ. ಇವಳೇನ ನಿಮ್ಮ ಮಗಳು ಅಂತ ಆರಾಮಾಗಿ ಗೊತ್ತಾಗ್ತೈತೆ. ನೀವೇನು ಯೋಚನೆ ಮಾಡಬೇಡಿ. ಅಮೆರಿಕದಲ್ಲಿ ಇಂಡಿಯಾದಿಂದ ಹೋಗಿರೋರು ಕಡಿಮೆ ಜನ ಇರ್ತಾರಲ್ಲ, ಅಲ್ಲಿ ಆರಾಮಾಗಿ ಹುಡುಕ್ಬೋದು. ಏನು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸಾಕು. ನನ್ನ ಹೆಂಡತಿ ನಮ್ಮ ಅಮ್ಮ ಎಲ್ರೂ ಕಾಯ್ಕೊಂಡವ್ರಿ ಬತ್ತೀವಿ ಅಂತ. ಸರಿ ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ. ಈ 20,000 ರೂಪಾಯಿನಾಗೆ ನನಗೂ ಇವನಿಗೂ ಇಬ್ರಿಗೂ ಒಂದೊಂದು ಟಿಕೆಟ್ ತಗೊಬಿಟ್ಟು ಬಂದ್ಬಿಡಿ. ಈಗ ಅದೇ ಕೆಲಸಕ್ಕೆ ಹೋಗ್ತಾ ಇರೋದಲ್ವಾ, ಈಗ ಹೋಗೋದು ಟಿಕೆಟ್ ತಗೊಳ್ಳೋದು, ಹಿಂಗೆ ಬಂದ್ಬಿಡೋದು ಅಷ್ಟೇನೆ. ನೀವೇನು ಯೋಚನೆ ಮಾಡಬೇಡಿ, ಟಿಕೆಟ್ ಬುಕ್ ಮಾಡಿ ಬರ್ಬೇಕು ಫಸ್ಟೇನೆ. ನೋಡಿ ಹೇಳಿದ್ದೀನಿ ತುಂಬಾ ಖರ್ಚಾಗುತ್ತೆ ಅಂತ. ಅಯ್ಯೋ ನಮ್ಮ ಫ್ರೆಂಡ್ ಕೊಡ್ತಾನಲ್ಲ, ಖರ್ಚು ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಹೋಯ್ತಿರ್ರಿ. ಸರಿ ಸರಿ. ಇಲ್ಲೆಲ್ಲ ಎಣ್ಣೆ ಬಾಟ್ಲು ಎಲ್ಲ ಸಿಗ್ತದ. ನನಗೆ ಎಣ್ಣೆ ಇಲ್ಲ ಅಂದರೆ ಇರೋಕ್ಕಾಗಕ್ಕಿಲ್ಲ ನೋಡಿ, ತಲೆನೇ ಓಡಕ್ಕಿಲ್ಲ ನನಗಂತೂ. ಅದಕ್ಕೆ ಒಂದು ಎಣ್ಣೆ ಬಾಟ್ಲು ಹಾಕೊಂಡ್ರೆ ಸಂದಕ್ಕಿರೋದು ಅಷ್ಟೇ ತಾನೇ. ಅಯ್ಯೋ ನಾನಿಲ್ವಾ, ನಾನು ತಂದೆಲ್ಲ ಮಾಡ್ತೀನಿ, ನೀವು ತಲೆನೇ ಕೆಡಿಸ್ಕೊಬೇಡಿ, ಸುಮ್ಕಿರಿ. ಸರಿ ಸರಿ ಆಯಿತು. ಅಯ್ಯೋ ಪೆದ್ನನ ಮಕ್ಕಳ, 20,000 ರೂಪಾಯಿ ಕೇಳಿದ ತಕ್ಷಣ ಗೊತ್ತಿದ್ದೀರೋನು ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಇರೋ 3 ಲಕ್ಷ ರೂಪಾಯಿನೂ ಉಡಾಯಿಸೇನೆ ನಾನಂತೂ ಹೋಗೋದು. ಅಲ್ಲಿ ತನಕ ಅಂತೂ ಹೋಗಲ್ಲ. ಯಪ್ಪ 5 ಸ್ಟಾರ್ ಹೋಟ್ಲು ಮಕಾನು ನೋಡಿರಲ್ಲ ನಾನು. ಮೊದಲನೇಕಿಂತ ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆನಾಗ ಬಂದ್ಬಿಟ್ಟಿದ್ದೀನಿ. ಚೆನ್ನಾಗಿ ಮಜಾ ಮಾಡ್ಕೊಂಡು ಉಡಾಯಿಸ್ಕೊಂಡು ಹೊಟ್ಟೋಗ್ಬಿಡ್ಬೇಕು. ಇವ್ರನ್ನ ಯಾವ್ದನ ಒಂದು ಫ್ಲೈಟ್ ಹತ್ಬಿಟ್ಟು ಕಳಿಸ್ಬಿಡ್ಬೇಕಲ್ಲ. ಯಾವ ಫ್ಲೈಟ್ ಹತ್ತೋ ಎತ್ತ ಕಳ್ಸೋಣ ಲಾಸ್ಟಾಗೆ. ಈಗ ಯಾಕೆ ಸುಮ್ಕೇನೆ ನೀಯ ನನ್ನ ಪಾಡಿಗೆ ಹೋಗಿ ನಾನು ಎಂಜಾಯ್ ಮಾಡ್ಕೊಂಡಿರಾನ. ಅಲ್ಲ ಬೆಂಗಳೂರಾಗೆಲ್ಲ ಬರೀ ಕೆಟ್ಟ ಜನ ಇರ್ತಾರೆ, ಹಂಗೆ ಹಿಂಗೆ ಅಂತಾರಪ್ಪ. ಯಾಕೆ ಕೆಟ್ಟ ಜನ ನೋಡು, ಎಷ್ಟು ಒಳ್ಳೆಯವ್ರನ್ನವೇ ಇರ್ತಾರೆ ಅಲ್ವೇ? ಎಲ್ಲ ಕಡೆ ಒಳ್ಳೆಯರು ಕೆಟ್ಟರು ಇರ್ತಾರೆ, ನಮಗ್ ಸಿಗೋರು ಒಳ್ಳೆಯರು ಕೆಟ್ಟರಾಗಿರ್ಬೇಕು ಅಷ್ಟೇನಿಯ. ಏನ್ ಬೆಂಗಳೂರಂಗಿದ ಒಂದಿದ ತಕ್ಷಣ ಏನಿಯಾ ಎಲ್ಲ ಕೆಟ್ಟ ಜನ ಉಳಿರಕಾಯ್ತದೆ? ಎಲ್ಲ ಒಳ್ಳೆಯವ್ರನ್ನವೇ ಇರ್ತಾರೆ. ಹೆಂಗೋ ಕೃಷ್ಣ ಸದ್ಯ ಅಮೆರಿಕಕ್ಕೆ ಹೋಗಕ್ಕೆ ಹೆಂಗೋ ಒಂದು ಇದು ಸಿಕ್ತಲ್ಲ. ಇರು ನಾನು ಎಂಡ್ರಿಗೊಂದು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಹೋಗಿ ಹಾಕೋಗು. ಹಬ್ಬ ಎಷ್ಟು ಮೆತ್ತಗೈತಿ ಹಾಸಿಗೆ. ಅಯ್ಯೋ ಶಿವನೇ, ಹಬ್ಬ ಮೆತ್ತಗೈತಿ ಹಾಸಿಗೆ ಎಲ್ಲನೂ. ಇದ್ರಾಗಿರ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಈ ಸಾವುಕಾರು ಯಾವಾಗೂ ಇಂಥದ್ರಾಗೆ ಇರ್ತಾರೇನೋ. ಇಡೀ ಬೆಂಗಳೂರೇ ಕಾಣಿಸೋದಲ್ಲ ಇಲ್ಲಿ ಕುಂತ್ಕೊಂಡ್ರೆ. ಇಂಥ ಮೆತ್ತ ಹಾಸಿಗೆ ಮೇಲೆ ಮನಿಕೊಂಡ್ರೆ 2 ದಿನ ನಾನಂತೂ ಹಾಸಿಗೆ ಮ್ಯಾಗಿಂದ ಎದ್ದೊಳೋದೇ ಇಲ್ಲ, ಇಲ್ಲೇ ಮನಿಕೊಂಡೆ ಇದ್ಬಿಡೋದೇ ನೀಯ. ಹಲೋ ಶಾರದಿ, ಅಮೆರಿಕಕ್ಕೆ ಹೋಗಕ್ಕೆ ಎಲ್ಲ ರೆಡಿ ಆಗೈತೆ, ಟಿಕೆಟ್ ತಗೊಬಿಟ್ಟು ಬರಕ್ಕೆ ಹೋಯ್ತಾ ಇದೀವಿ. ಹ್ಞೂ ನಮಗ್ ಗೊತ್ತಿಲ್ದಿರೋದು ಏನೈತೆ ಊರಾಗೆ, ಎಲ್ಲ ಗೊತ್ತಿರೋದೇ ನೀನಿಯ. ಹ್ಞೂ ಏನು ಯೋಚನೆ ಇಲ್ಲ ಬಿಡು. ಹ್ಞೂ ಹೋಯ್ತಿದೀವಿ, ನಾಡೋದು ಹೋಯ್ತೀವಿ. ಟಿಕೆಟ್ ತಗೊಬಿಟ್ಟು ಬರಕ್ಕೆ ಕಳ್ಸಿದೀವಿ. ಟಿಕೆಟ್ ತಗೊಬತ್ತಾರೆ ಅಮೆರಿಕಾಗೆ, ಹೋಗ್ಬಿಟ್ಟು ಗೊತ್ತಿರೋದೇ ನೀನಿಯ. ಹೌದಾ? ಎಲ್ಲ ಓದಂಗಿದೆಯಾ? ಆಮೇಲೆ ಮಾಡ್ತೀಯಾ? ಸರಿ ಹುಷಾರ್, ಮನೆ ಕಡೆ ನೋಡ್ಕ. ಸರಿ ಆಯ್ತು. ನಾನು ಎಂಡ್ರು ಫೋನ್ ಹಾಕಿದೆ, ಅವಳು ಬಹಳ ಖುಷಿ ಆಗ್ಬಿಟ್ಲು. ಹೌದಾ ಸರಿ ಆಯ್ತು ಅಂತ ಹೇಳಿದ್ಲು. ಸಾಕ್ಬಿಡು ಹೆಂಗೋನು. ಸರಿ ಬಾರ ಕುಂತ್ಕೊಳ್ಳೋಣ. ಅವನು ಎಣ್ಣೆ ಬಾಟ್ಲು ತತ್ತೀನಿ ಅಂತ ಹೇಳೋನಲ್ಲ, ತಂದ ತಕ್ಷಣ ಕುಡ್ಕೊಬಿಡೋಣ. ಆಯ್ತು.